ಏನ್ ಹೇಳಿ? ನೀವು ಮತ್ತೆ ಮದುವೆ ಮಾಡ್ಕೋಬೇಕು. ಯಾಕೆ? ಡೈವೋರ್ಸ್ ಮಾಡ್ಸಕ್ಕೆ ಇನ್ನೊಂದು ಕೇಸ್ ಬೇಕಾ? ನಿಮ್ಮ ಒಳ್ಳೇದಕ್ಕೆ ಡೈವೋರ್ಸ್ ಕೊಡ್ಸಿದ್ದು. ನನ್ನ ಒಳ್ಳೇದಕ್ಕ? ಹೌದು. ಸೀತಾಯಿಂದ ನಿಮ್ಗೆ ಯಾವ ಸುಖನೂ ಸಿಗೋಲ್ಲ, ನೆಮ್ಮದಿನೂ ಇರೋಲ್ಲ ಅಂತ ನಾನೇ ರೊಚ್ಚಿಗೆಪ್ಸಿ ಡೈವರ್ಸ್ ಕೊಡಿಸ್ದೆ. ಸೀತಾ ಜಗಮೊಂಡಿ, ರಣಚಂಡಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಕೆಟ್ಟ ಹಠಮಾರಿ. ತಾನೂ ಸುಖ ಪಡೋಲ್ಲ, ಇನ್ನೊಬ್ಬರನ್ನ ಸುಖವಾಗಿರೋಕ್ಕೂ ಬಿಡೋಲ್ಲ. ಸ್ಟಾಪ್ ಇಟ್, ಪ್ಲೀಸ್ ಸ್ಟಾಪ್ ಇಟ್. ಸೀತಾ ನನ್ ಬೇಡ ಅಂದ್ರೂ ಪರವಾಗಿಲ್ಲ, ಅವ್ಳು ಡೈವರ್ಸ್ ಕೊಟ್ಟಿದ್ರೂ ಪರವಾಗಿಲ್ಲ. ಈಗ್ಲೂ ಆಗ್ಲೂ ಯಾವಾಗ್ಲೂ ಸೀತಾನೇ ನನ್ನ ಹೆಂಡತಿ. ನಿಮ್ ಹೆಂಡತಿನೇ ನಿಮ್ಮನ್ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಮತ್ತೆ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ನಿಮ್ದೇನ್ ಅಭ್ಯಂತರ? ನಾನ್ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ನಿಮ್ಗೇನ್ ಲಾಭ? ನನಗ್ ಲಾಭ ಇಲ್ದೆ ಹೋದ್ರು, ನೀವು ಮಾಡ್ಕೊಳ್ಳದೆ ಹೋದ್ರೆ ಈ ಹುಡುಗಿ ತುಂಬಾ ನಷ್ಟ ಆಗುತ್ತೆ. ನಿಮ್ಗೇನು ಹಾಯಾಗಿರ್ತೀರಾ, ಆದ್ರೆ ಸಮಾಜದ ದೃಷ್ಟಿಯಲ್ಲಿ ಕೆಟ್ಟ ಹೋಗಿರೋ ಈ ಹುಡುಗಿ ಜೀವನ ಏನಾಗುತ್ತೆ? ಯಾರು ಮದ್ವೆ ಆಗ್ತಾರೆ? ನಿಮ್ ಗಲಾಟೆಯಲ್ಲಿ ಈ ಹುಡುಗಿ ನಲಗ್ತಿದ್ದಾಳೆ. ಆದ್ರಿಂದ ನೀವು ಈ ಸುಧನ ಮದ್ವೆ ಮಾಡ್ಕೊಳ್ಳೋದೇ ಧರ್ಮ. ಸಾಧ್ಯ ಇಲ್ಲ. ಏನಕ್ಕ ಮದ್ವೆ ಅಂತ ಇದೀಯಾ? ನಾನ್ ಬದುಕಿರುವಾಗ್ಲೇ ಇನ್ನೊಂದ್ ಮದ್ವೆ ಹೇಗ್ ಮಾಡ್ಕೋತಾರ ಅವರು? ಅಲ್ಲ, ನಿಮ್ಮಿಬ್ರ ಮಧ್ಯೆ ಯಾವ ಸಂಬಂಧನೂ ಇಲ್ಲ, ಈ ಮದ್ವೆ ಮುರಿದು ಹೋಯ್ತು ಅಂತ ಯಾರೋ ಒಬ್ರು ಒಂದು ಪೇಪರ್ ಚೀಟಿ ಮೇಲೆ ಸರಸರ ಅಂತ ಬರ್ದು ಸೈನ್ ಹಾಕೊಟ್ಟು ಮಾತ್ರಕ್ಕೆ ನಮ್ ಸಂಬಂಧನೇ ಮುರಿದು ಹೋಯ್ತಾ? ಕರೆಕ್ಟ್, ಅದೇ ಮತ್ತೆ. ಹಾಗಂದ ಮಾತ್ರಕ್ಕೆ ಮಾಜಿ ಹೆಂಡತಿ ನಾನ್ ಬದುಕಿರೋವಾಗ್ಲೇ ತಾಜಾ ಹೆಂಡತಿನ ಮದ್ವೆ ಮಾಡ್ಕೋತೀನಿ ಅಂತೀರಾ? ನನ್ನ ಮಗನಿಗೆ ಮಲ್ತಾಯಿನ್ ಕರ್ಕೊಂಡ್ ಬರಕ್ ನಾನು ಒಪ್ಕೋಬೇಕಲ್ಲ? ನನ್ ಜೊತೆನೆ ಬೇಡ ಅಂತ ಬಿಟ್ಟು ಹೋದಳು ನೀನು. ನೀನ್ ಒಪ್ಕೊಂಡ್ರೆಷ್ಟು ಬಿಟ್ರೆಷ್ಟು? ಸೀತಾ, ನೀನ್ ಸುಮ್ನಿರಕ್ಕ, ನಾನ್ ವಿಚಾರಿಸ್ತೀನಿ. ಏನೀಗ ಸುಧನ ಮದ್ವೆ ಮಾಡ್ಕೋತೀನಿ ಅಂತೀರಾ? ಮಾಡ್ಕೋತೀನೋ ಬಿಡ್ತೀನೋ ಅದ್ ನನ್ನ ಇಷ್ಟ, ಅದ್ ನನ್ ಸ್ವಂತ ವಿಷಯ. ನಿನ್ಗ್ಯಾಕೆ? ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಅದ್ ಹೇಗ್ ಮಾಡ್ಕೋತಿರೋ ನಾನು ನೋಡ್ತೀನಿ. ಮಾಡ್ಕೋತೀನಿ. ನೀನೇನ್ ಮಾಡ್ತೀಯಾ? ಮದ್ವೆ ಮಾಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಮಾಡ್ಕೋತೀನಿ, ಆಮೇಲೆ ಬಂದು ಹೇಳು. ಮದ್ವೆ ಮಾಡ್ಕೋತೀನಿ ಅಂತ ಇಷ್ಟು ಖಂಡಿತವಾಗಿ ಹೇಳಿದ್ಮೇಲೆ ನಮಗಿಲ್ಲೇನ್ ಕೆಲ್ಸ? ಅಕ್ಕ ಸೀತಾ, 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 ನೋಡಿದ್ಯಾ ಅಕ್ಕ, ನನ್ನ ಹಠಮಾರಿತನ ಹೇಗೆ ಫಲ ಕೊಡ್ತು ಅಂತ. ಒಟ್ನಲ್ಲಿ ಅವ್ರು ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ರು. ನನಗ್ ಬೇಕಾಗಿತ್ತು ಅದೇ. ಐ ಆಮ್ ಸಾರಿ ಸುಧಾ. ಸೀತಾ ನನ್ನ ಕೋಪ ಬರೋ ಹಾಗೆ ಮಾಡಿದ್ಲು, ಅದಕ್ಕೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಸುಧಾ, 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 ಸುಧಾ. ಸೀತಾ ತಾನೇ ಕೈಯಾರೆ ಕೊಂಡ್ಕೊಂಡು ಇದನ್ನ ನೀನು ಕೊಡು ಅಂತ ಹೇಳಿ ಮೈಸೂರಿಗೆ ಹೊಟ್ಟೋದ್ಲು. ತಗೋ. ರಾಯರಾಗಿ ಬಂದಿದ್ದು ಇದನ್ ಕೊಡೋಕ್ಕೋಸ್ಕರ. ಸೀತಾ ಅವರೇ ಕೊಂಡ್ಕೊಂಡು ನನಗ್ ಕೊಡೋಕ್ ಹೇಳಿದ್ರಂತೆ. ಆವತ್ತು ನಾನು ಆವೇಶದಲ್ಲಿ ಮಾತಾಡಿದ್ದನ್ನ ಸೀತಾ ನಿಜ ಅಂತ ನಂಬ್ಕೊಂಡಿದ್ದಾಳೆ. ಆಕೆ ಸುಮ್ಮನೆ ಜಗಳ ಕಾಯ್ತಿದ್ದಾರೆ ಹೊರತು ನಿಮ್ಮೇಲೆ ತುಂಬಾ ಪ್ರೀತಿ ಇದೆ ಸರ್. ಇದ್ರೆ ಏನ್ ಪ್ರಯೋಜನ? ನನಗೇನೋ ನೀವಿಬ್ರು ಮತ್ತೆ ಒಂದಾಗ್ತೀರಾ ಅನ್ನಿಸ್ತಿದೆ. ಆ ನಂಬಿಕೆ ನನಗಿಲ್ಲ. ಒಂದ್ಸಲ ನಾನು ಹೋಗಿ ಸೀತಾ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ಲಾ? ನೋ ಯೂಸ್, ಪ್ರಯೋಜನ ಇಲ್ಲ. ಒಂದ್ಸಲ ಟ್ರೈ ಮಾಡಿದ್ರೆ ಏನಾಗುತ್ತೆ ಸರ್? ಒಂದಾಗೋ ಉದ್ದೇಶ ಇದ್ದಿದ್ರೆ ಬೇರೆ ಆಗ್ತಾನೆ ಇರ್ಲಿಲ್ಲ. ಒಂದ್ ವೇಳೆ ಸೀತಾ ಅವ್ರ ಮನಸ್ಸು ಬದಲಾಯಿಸ್ಕೊಂಡು ಬರ್ತೀನಿ ಅಂದ್ರೆ ಅವ್ರು ಬರೋದನ್ನ ನೀವು ಒಪ್ಕೋತೀರಾ? ಬೇರೆ ಇರ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡೋನಲ್ಲ. ಸೀತಾ ಬರ್ತೀನಿ ಅಂತಂದ್ರೆ ನಾನು ಬೇಡ ಅನ್ನಲ್ಲ. ನಮಸ್ಕಾರ. ಸೀತಾ ಅವರು ಒಳಗಿದ್ದಾಳೆ. ಸುಧಾ, ಬಾಮ್ಮ ಕೂತ್ಕೋ.
ಅವರು ಮಗು ಚೆನ್ನಾಗಿದ್ದಾರ? ಸೀತಾವ್ರೆ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ ಯಜಮಾನ್ರಿಗೂ ನನಗೂ ಕೇವಲ ಸ್ನೇಹನೇ ಹೊರತು ಯಾವ ಸಂಬಂಧನೂ ಇಲ್ಲ. ಆ ವಿಷಯ ನನಗೆ ಗೊತ್ತು ಸುಧಾ. ಗೊತ್ತಾ? ಯಾವುದೇ ಕಲ್ಮಶ ಇಲ್ದೇ ಇರೋ ಪರಿಶುದ್ಧ ಮನಸ್ಸಿನ ಹೆಣ್ಣು ನೀನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಗೊತ್ತಿದ್ರು ಕೂಡ ನಾನು ಯಾಕೆ ಹಾಗೆ ಮಾಡ್ದೆ ಅಂತ ನಿಮ್ ಮದ್ವೆ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನನ್ನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ಚಂದ್ರ ಅವರು ಯಾವುದೋ ಆವೇಶದಲ್ಲಿ ಹೇಳಿದ್ರೆ ಹೊರತು ನಿಜವಾಗ್ಲೂ ಅವ್ರಿಗೆ ಆ ಉದ್ದೇಶ ಇಲ್ಲ. ಹಾಗಾದ್ರೆ ಹಾಗಾದ್ರೆ ನಾನು ನಿಜ ಹೇಳಲೇಬೇಕು. ಏನದು? ಏನ್ರಿ, ಸೀತಾ ವಿಷಯ ಗೊತ್ತಾಗ್ದಾಗಿನಿಂದ ಒಂದ್ ಹನಿ ನೀರ್ ಕೂಡ ಮುಟ್ಟಿಲ್ಲ. ಈ ಹಾಲಾದ್ರೂ ಕುಡೀರಿ. ಬೇಡ ಬೇಡ, ದೇವ್ರು ನಮ್ಗೆಂಥ ಶಿಕ್ಷೆ ಕೊಟ್ಟುಬಿಟ್ಟ. ಅವತ್ತು ಯಾವ ಬಾಯಿನಲ್ಲಿ ನನ್ನ ಮಗಳು ನನ್ನ ಪಾಲಿಸತ್ತೋದು ಅಂತನ್ನೋ ಇವತ್ತು ಈ ಮಾತು ನಿಜ ಆಗ್ತಾ ಇದೆ ಕಡೆ ಜಾಲಿಕೆ, ನಿಜ ಆಗ್ತಾ ಇದೆ ಕಡೆ ಜಾಲಿಕೆ. ಬರ್ತೀನಿ. ಸುಧಾ, ಈ ಮದುವೆಗೆ ಅವ್ರನ್ನ ಖಂಡಿತ ಒಪ್ಪಿಸ್ತೀಯ ತಾನೆ? ಖಂಡಿತ ಒಪ್ಪಿಸ್ತೀನಿ. ಸುಧೋರು ಅಡಿಗೆ ಮನೆಯಲ್ಲಿ ಮೈ ಮೇಲೆ ಸಿಮೆಂಟ್ ಸುರ್ಕೊತಾ ಇದಾರೆ. ಸುಧಾ, ಸುಧಾ, ಸಾಯುವಂತ ಕಷ್ಟ ಏನ್ ಬಂದಿದೆ ನಿನಗೆ? ಹೋಗ್ಲಿ, ಬದುಕಿದ್ರೆ ಮಾತ್ರ ಏನ್ ಸುಖ ಇದೆ ಹೇಳಿ? ನಿಮಗೆ ಒಳ್ಳೆ ಗಂಡ ಅನ್ನೋ ಬಿರುದಿದೆ. ಸೀತಾ ಅವ್ರಿಗೆ ನಿಮ್ಮ ಮಾಜಿ ಹೆಂಡತಿ ಅನ್ನೋ ಗೌರವ ಇದೆ. ಆದ್ರೆ ನನಗ್ ಸಿಕ್ಕಿರೋ ಕೀರ್ತಿ ಏನು ಅಂತ ಗೊತ್ತಾ? ಕಳಂಕಿನಿ, ಪತಿತೆ, ನರ್ತಗೆಟ್ಟವಳು ಅಂತ. ಸುಧಾ, ಎಸ್, ಮದುವೆ ಆಗದಿರೋ ಹುಡುಗಿಗೆ ಬೇರೊಬ್ಬನ ಜೊತೆ ಸಂಬಂಧ ಇದೆ ಅಂದ್ರೆ ಅದಕ್ಕಿಂತ ಗೌರವದ ಹೆಸರು ಬೇರೆ ಏನಿದೆಯೋ ನನಗ್ ಗೊತ್ತಿಲ್ಲ. ಸುಧಾ, ಜನ ಸಾವಿರ ಹೇಳ್ತಾರೆ, ಅದಕ್ಕೆಲ್ಲ ಹಾಗಂತ ಮಾನ ಕಳ್ಕೊಂಡು 100 ವರ್ಷ ಬಾಳೋದಕ್ಕಿಂತ ಒಂದೇ ಸಾರಿ ಈ ತರ ಸಾಯೋದ್ ಮೇಲು. ನಿನ್ ಉದ್ದೇಶ ಏನು? ನೇರವಾಗಿ ಹೇಳು. ನಮ್ಮಿಬ್ರಿಗೂ ಸಂಬಂಧ ಇದೆ ಅಂತ ಊರೇ ಹೇಳ್ತಿದೆ. ಹಾಗಿರುವಾಗ ನನ್ನನ್ನು ಯಾರು ಮದ್ವೆ ಮಾಡ್ಕೊಳ್ತಾರೆ? ಯಾರೋ ಯಾಕೆ, ನೀವು ಮಾಡ್ಕೊಳ್ತೀರಾ? ನಾನ? ಸತ್ಯ, ನಿನ್ನ ಅಂದಿಲ್ಲ. ಸುಧಾ, ನೀನ್ ಹೇಳಿದ್ ನಿಜ. ಇದುವರೆಗೂ ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಕೊನೆ ಕ್ಷಣದವರೆಗೂ ಸೀತಾಗೋಸ್ಕರ ಹೋರಾಡಿದೆ. ಸೀತಾಯಿಂದ ನನ್ನ ಜೀವನ ಹಾಳಾಯ್ತಲ್ಲ ಅಂತ ನಿನ್ನ ಜೀವನ ಹಾಳು ಮಾಡೋ ಹಕ್ಕು ನನಗಿಲ್ಲ. ಓಕೆ, ನಾನು ನಿನ್ ಮದುವೆ ಮಾಡ್ಕೋತೀನಿ. ಹೌದಾ? ಸರಿ, ಹಾಗಾದ್ರೆ ಶುಭಸ್ಯ ಶೀಘ್ರಂ. ಅಮ್ಮ,
ಅಮ್ಮ ಸೀತಾ ಏನಂತಮ್ಮ ಏನಂತಮ್ಮ ಏನಮ್ಮ ಸುಧನ್ ಕುತ್ತಿಗೆಗೆ ಮಂಗಳಸೂತ್ರ ಕಟ್ಟೋದನ್ನ ನಾನ್ ನೋಡ್ಬೇಕಪ್ಪ, ನಾನ್ ನೋಡ್ಬೇಕು. ಇಷ್ಟೊತ್ತಿಗೆ ನಮ್ಮವ್ರಿಗೆ ಮದುಮಗನ ಅಲಂಕಾರ ಮಾಡ್ತಿರ್ತಾರೆ. ಏನಮ್ಮ ನನ್ನನ್ನ ಅಲ್ಲಿಗೆ ಬೇಗ ಕರ್ಕೊಂಡು ಹೋಗ್ತೀಯಪ್ಪ. ಪ್ಲೀಸ್ ಬೇಗ ಹೋಗುಂತ ಅವ್ರನ್ನ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಕತ್ತೆ ಬರ್ತಾ ಇದೆ. ನನ್ನವರೀಗ ಹಸೆ ಮಣ್ಣಿನಲ್ಲಿ ಕೂತಿರ್ತಾರಲ್ವಾ? ಬೇಗ ಮುಹೂರ್ತ ಹತ್ರ ಬರ್ತಾ ಇದೆ. ಡ್ರೈವರ್ ಸ್ವಲ್ಪ ಬೇಗ ನಡಿಯಪ್ಪ. ಇನ್ನು ಎಷ್ಟು ದೂರ ಇದೆಮ್ಮ? ಬಿಟ್ಟಮ್ಮ, ಊರೊಳಗೆ ಬಂದ್ಬಿಟ್ವಿ. ಸೀತಾ ಸೀತಾ ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಬೇಗ ಹೋಗೋಣ ನಡೀರಿ. ಏನ್ ಹೇಳ್ತಾ ಇದ್ಯಾ ನೀನು? ಸೀತಾ ಬಂದಿದ್ದಾಳೆ ನೋಡಿ. ಸೀತಾ ಸೀತಾ ಎಂಥ ಕೆಲಸ ಮಾಡ್ಬಿಟ್ಟೆ ಸೀತಾ. ನನ್ನಿಂದ ಎಲ್ಲ ವಿಷಯನೂ ಮುಚ್ಚಿಟ್ಬಿಟ್ಟೆ. ನಿನ್ನ ಅರ್ಥ ಮಾಡ್ಕೊಳ್ದೆ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸೀತಾ. ನನ್ನ ಕ್ಷಮಿಸ್ಬಿಡ್ರಿ. ಯಾವತ್ತೂ ನನ್ನ ದೇವರು ನಗನಗ್ತ ಸಂತೋಷವಾಗಿರ್ಬೇಕು ಅಂತ ನನ್ನ ಆಸೆ. ಕ್ಷಮಿಸ್ತೀರಾ? ಸೀತಾ ಸೀತಾ ಅಮ್ಮ,